ಹಲೋ ಗೈಸ್, ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಸಿಕ್ಕಾಪಟ್ಟೆ ಜನ ಲೋನ್ ಇತ್ತೀಚಿನ ದಿನಗಳಲ್ಲಿ ಹೆವಿ ಜನ ಕಮಿಟ್ಮೆಂಟ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಕೆಲವೊಂದು ಕಾರಣಗಳು ಅರ್ಥ ಆಯ್ತಾ. ಕೆಲವೊಂದು ಕಡೆ ಅವರು ಮನೆ ನಡೆಸೋದಕ್ಕೆ ಲೋನ್ ಅನ್ನ ತಗೊಳ್ತಾರೆ, ಕೆಲವೊಂದು ಕಡೆ ಸಾಲಗಳನ್ನ ತೀರ್ಸ್ಕೊಳ್ಳೋದಕ್ಕೆ ಲೋನ್ ಅನ್ನ ತಗೊಳ್ತಾರೆ. ಅದೇ ರೀತಿ ಕೆಲವೊಂದು ಕಡೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಲೋನ್ ತಗೊಳ್ತಾರೆ, ಎಜುಕೇಶನ್ ಲೋನ್ ತಗೊಳ್ತಾರೆ, ಹಲವಾರು ರೀತಿಯ ಒಂದು ಲೋನ್ಗಳಿವೆ ಅರ್ಥ ಆಯ್ತಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಲೋನ್ ತಗೊಂಡು ಏನೆಲ್ಲ ಒಂದು ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ, ಅದೇ ರೀತಿ ಇದರಿಂದ ಏನೆಲ್ಲ ಒಂದು ತೊಂದರೆಗಳು ಉಂಟಾಗಬಹುದು, ಲಾಸ್ಟ್ಗೆ ಏನಾಗ್ತಾರೆ ಜನ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಈ ಲೋನ್ಗಳು ಅನ್ನೋ ವಿಚಾರಕ್ಕೆ ಬಂದರೆ ನೀವು ಯೋಚನೆ ಮಾಡಿ ಲೋನ್ಗಳನ್ನು ತಗೊಳ್ಬೇಕು. ಫ್ರೀಯಾಗಿ ಕೊಟ್ಟರು ಅಷ್ಟೇ, ಇಂಟ್ರೆಸ್ಟ್ ಫ್ರೀಯಾಗಿ ಕೊಟ್ಟರು ಅಷ್ಟೇ ಅರ್ಥ ಆಯ್ತಾ. ಫ್ರೀಯಾಗಿ ನಿಮ್ಗೆ ಯಾವನು ಲೋನ್ ಕೊಡೋದಿಲ್ಲ. ಅಕಸ್ಮಾತ್ ಇಂಟ್ರೆಸ್ಟ್ ಕಡಿಮೆ ಇದ್ದು ಲೋನ್ ತೊಗೊಳ್ಳಿ ಅಂದರೆ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಯೋಚನೆ ಮಾಡಿ ತೊಗೊಳ್ಬೇಕು. ಇಲ್ಲ ಅಂದರೆ ಸುಮ್ಮನೆ ಲೋನ್ಗಳನ್ನು ತಗೊಂಡು ನಿಮ್ಮ ಒಂದು ಕಷ್ಟಗಳಿಗೆ ದಾರಿಯನ್ನು ಮಾಡ್ಕೊಳ್ಬೇಡಿ ಅರ್ಥ ಆಯ್ತಾ. ಸಿಕ್ಕಾಪಟ್ಟೆ ಸಮಸ್ಯೆಗಳು ಎದುರಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅರ್ಥ ಆಯ್ತಾ. ಯಾಕೆಂದರೆ ಯಾವ್ಯಾವ ರೀತಿ ಸಾಲ ಮಾಡ್ಕೊಳ್ತಾರೆ, ಅದ್ರ ರೀತಿ ಸಾಲ ಮಾಡ್ಕೊಂಡ್ಮೇಲೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ. ಇದ್ರ ಮೂಲಕ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಸಹ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ ಅರ್ಥ ಆಯ್ತಾ. ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ನೀವು ಲೋನ್ ತಗೊಳ್ಬೇಕು ಅನ್ಕೊಂಡಿದ್ರೆ ಯಾವ ಪರ್ಪಸ್ಗೋಸ್ಕರ ಲೋನ್ ತಗೊಳ್ತಾ ಇದ್ದೀರಾ ಅದನ್ನ ಯೋಚನೆ ಮಾಡಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಘಟನೆ ಬಗ್ಗೆ ನನಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸದ್ರೆ, ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾಗಿತ್ತು ಅಂದ್ರೆ, ಈ ಸಣ್ಣ ಪುಟ್ಟ ಫೈನಾನ್ಸ್ಗಳಲ್ಲಿ ಲೋನ್ ಅನ್ನ ತಗೊಂಡಿದ್ದಾರೆ. ಅದನ್ನು ತೀರಿಸೋದಕ್ಕಾಗದೆ ಏನು ಮಾಡಿದ್ದಾರೆ, ಎಷ್ಟೋ ನೂರಾರು ಕುಟುಂಬಗಳು ಅಂದರೆ ಪಲಾಯನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ, ಎಲ್ಲೋ ಬೇರೆ ಕಡೆ ವಲಸೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದರೆ, ಈ ಸಣ್ಣ ಪುಟ್ಟ ಫೈನಾನ್ಸ್ಗಳು ಲೋನನ್ನು ಈಸಿಯಾಗಿ ಕೊಡ್ತಾರೆ. ನಿಮ್ಮದು ಸಿಬಿಲ್ ಸ್ಕೋರ್ ಸ್ವಲ್ಪ ಕಡಿಮೆ ಇದ್ದರೂ, ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿಲ್ಲ ಅಂದರೂ ಇಮ್ಮಿಡಿಯೇಟ್ ಲೋನನ್ನು ಕೊಡ್ತಾರೆ. 2 ಡೇಸ್ನಲ್ಲಿ ಲೋನ್ ಕೊಡ್ತಾರೆ ಅರ್ಥ ಆಯ್ತಾ. ಗೌರ್ಮೆಂಟ್ ಬ್ಯಾಂಕಲ್ಲಿ ನಿಮಗೆ ತಿಂಗಳಾನುಗಟ್ಟಲೆ ಆಗ್ಬೋದು. ಈ ಫೈನಾನ್ಸ್ಗಳಲ್ಲಿ ಇಮ್ಮಿಡಿಯೇಟ್ಲಿ 1 ದಿನ 2 ದಿನದಲ್ಲಿ ನಿಮಗೆ ಇಮ್ಮಿಡಿಯೇಟ್ಲಿ ಲೋನನ್ನು ಪಾಸ್ ಮಾಡ್ತಾರೆ. ಬಟ್ ಆದರೆ ಇಷ್ಟು ಬೇಗ ಲೋನ್ ಕೊಡ್ತಾರೆ ಅಂದರೆ ಅಷ್ಟು ಬೇಗನೂ ರಿಕವರ್ ಮಾಡ್ತಾರೆ. ರಿಕವರ್ ಮಾಡೋದಕ್ಕೆ ಇವರು ರಿಸ್ಕ್ ತಗೊಳ್ತಾರೆ ಅರ್ಥ ಆಯ್ತಾ. ಮೇಯ್ನು ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ, ಈ ಮನೆ ನಡೆಸೋದಕ್ಕಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಲೋನ್ಗಳನ್ನು ತೊಗೊಂಡಿದ್ದಾರೆ. ಆ ಲೋನ್ಗಳನ್ನು ತೀರಿಸೋದಕ್ಕಾಗ್ದೇ ಎಷ್ಟೋ ಜನ ಅಲ್ಲಿನ ಮನೆಗಳು ಅಥವಾ ಊರನ್ನು ಬಿಟ್ಟು ಬೇರೆ ಕಡೆ ಹೋಗುವಂಥ ಒಂದು ಪರಿಸ್ಥಿತಿಗಳು ಎದುರುಕೊಂಡು ಅರ್ಥ ಆಯ್ತಾ, ಹೋಗುವಂಥ ಒಂದು ಪರಿಸ್ಥಿತಿ ಈಗ ಆಲ್ರೆಡಿ ಬಂದಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಮೇಯ್ನ್ ಕಾರಣ ಏನಪ್ಪ ಅಂದರೆ, ಈ ಫೈನಾನ್ಸರು ಲೋನ್ ಕೊಟ್ಟಿದ್ದಾರಲ್ಲ, ಇವ್ರು ಲೋನ್ ಕೊಟ್ಟಿರ್ತಾರೆ, ಟೈಮ್ ಟು ಟೈಮ್ ಕಡ್ದ ಇದ್ದಾಗ ಮನೆ ಹತ್ರ ಬರ್ತಾರೆ, ಕಿರುಕುಳವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಂದರೆ ಬೊಯ್ಗಳಾಗಿರ್ಬೋದು, ಅಥವಾ ಎದುರಿಸೋದಾಗಿರ್ಬೋದು, ಬೆದರಿಸೋದಾಗಿರ್ಬೋದು, ಅವ್ರನ್ನ ಕರ್ಕೊಬರೋದಾಗಿರ್ಬೋದು, ಮನೆ ಹತ್ರ ಸಂಜೆ ಗಂಟೆ ಕೂತ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಮೆಂಟಲಿ ಟಾರ್ಚರ್ ಕೊಡುವಂಥ ಒಂದು ಪ್ರಯತ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ಗಳಲ್ಲೂ ಅಷ್ಟೇ, ಎಷ್ಟೋ ಜನ ಲೋನನ್ನು ತೊಗೊಳ್ತೀರಾ, ಇಮ್ಮಿಡಿಯೇಟ್ಲಿ ಟಾರ್ಚರ್ಗೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ ಥರ ಒಂದು ಸಿಕ್ಕಾಪಟ್ಟೆ ಒಂದು ಇನ್ಸಿಡೆಂಟ್ಗಳು ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಇದ್ರ ಬಗ್ಗೆ ದಯವಿಟ್ಟು ತಲೆ ಕೆಡಿಸ್ಕೊಳ್ಳಿ ಅರ್ಥ ಆಯ್ತಾ. ಲೋನನ್ನು ತೊಗೊಳೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ ಲೋನನ್ನು ತೊಗೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಲೇಬೇಕಾಗುತ್ತೆ. ನೀವೇನಾದರೂ ಒಂದು ಫೈನಾನ್ಸ್ನಲ್ಲಿ ಲೋನನ್ನು ತೊಗೊಳ್ತಿದ್ದೀರಾ ಅಂದರೆ 100 ಬಾರಿ ಯೋಚನೆ ಮಾಡಿ, ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, ಅದೇ ರೀತಿ ನೀವೇನಾದರೂ ಪೂರ್ತಿ EMIನ ಕಟ್ಟಿ, ಅಂದರೆ ಫುಲ್ ಓವರಾಲ್ ಎಲ್ಲ ಕಟ್ಟಿ ನೀವು ಕ್ಲಿಯರ್ ಮಾಡ್ಕೊಳ್ತೀನಿ ಅಂದರೆ ಎಷ್ಟು ಟ್ಯಾಕ್ಸಸ್ ಆಗ್ತಾರೆ, ಓವರಾಲ್ ಟ್ಯಾಕ್ಸಸ್ ಆಗ್ತಾರೆ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ಸು, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಚೆಕ್ ಬೌನ್ಸ್ ಎಷ್ಟಾಗುತ್ತೆ, ಎಷ್ಟು ಸರಿ ಚೆಕ್ ಬೌನ್ಸ್ ಮಾಡ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅರ್ಥ ಆಯ್ತಾ. ಈಗ ಕೆಲವೊಂದು ಫೈನಾನ್ಸ್ಗಳಲ್ಲಿ ತಿಂಗಳಿಗೆ ಒಂದೇ ಚೆಕ್ ಬೌನ್ಸ್ ಆಗೋದು ನೀವು ಅಮೌಂಟ್ ಹಾಕಿಲ್ಲ ಅಂದರೆ. ಕೆಲವೊಂದು ಫೈನಾನ್ಸ್ಗಳಲ್ಲಿ ತಿಂಗಳಿಗೆ ಮಿನಿಮಮ್ ಅಂದರೂ 5-6 ಚೆಕ್ ಬೌನ್ಸ್ ಮಿನಿಮಮ್ ಮಾಡ್ತಾರೆ ಅರ್ಥ ಆಯ್ತಾ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಇದ್ರ ಬಗ್ಗೆ ಯೋಚನೆ ಮಾಡದೆ ಇಮ್ಮಿಡಿಯೇಟ್ಲಿ ಲೋನನ್ನು ತೊಗೊಳ್ತೀನಿ ಅಂದರೆ ನೀವು ಸಿಕ್ಕಾಪಟ್ಟೆ ಕಷ್ಟಕ್ಕೆ ತಗಲಾಕೊಳ್ಳುವಂಥ ಒಂದು ಚಾನ್ಸಸ್ಗಳು ತುಂಬಾ ಇರ್ತದೆ. ಇದ್ರ ಬಗ್ಗೆ ಆದಷ್ಟು ನೀವು ಗಮನವನ್ನು ಹರಿಸಿ ಲೋನ್ಗಳನ್ನು ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಬಟ್ ಆದಷ್ಟು ಒಳ್ಳೆ ವಿಚಾರಗಳಿಗೆ ಲೋನನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಅರ್ಥ ಆಯ್ತಾ. ಈ ಒಂದು ಅನ್ನೆಸೆಸರಿ ಒಂದು ಖರ್ಚುಗಳಿಗೋಸ್ಕರ ಸುಮ್ಮನೆ ಮನೆ ನಡೆಸೋದಕ್ಕಾಗಿರ್ಬೋದು, ಅಥವಾ ಬೇರೆ ಏನಾದರೂ ಆಗಿರಲಿ ಅರ್ಥ ಆಯ್ತಾ. ನಿಮಗೆ ಅನ್ನೆಸೆಸರಿ ಲೋನ್ಗಳು ಏನಾದರೂ ನೀವು ತೊಗೊಳ್ಬೇಕು ರೂಢಿ ಆಗಿದ್ರೆ ದಯವಿಟ್ಟು ಸ್ಟಾಪ್ ಮಾಡಿ ಅರ್ಥ ಆಯ್ತಾ. ಈ ಮನೆ ಮೇಂಟೆನೆನ್ಸ್ಗಾಗಿರ್ಬೋದು, ಇನ್ನೊಬ್ಬರು ಸಾಲನ ತೀರಿಸೋದಕ್ಕೆ ಲೋನ್ ತೊಗೊಳ್ಳೋದು, ಅಥವಾ ಇನ್ನೇನೋ ಒಂದು ಪರ್ಪಸ್ಗೋಸ್ಕರ ಫಂಕ್ಷನ್ಸ್ ಮಾಡೋದಕ್ಕಾಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಮದುವೆಗಳಾಗಿರ್ಬೋದು, ಈ ಥರ ಎಲ್ಲ ಒಂದು ಸಾಲ ಮಾಡ್ಕೊಂಡ್ರೆ, ಇಂಥ ಒಂದು ವಿಚಾರಗಳಿಗೆ ಸಾಲ ಮಾಡ್ಕೊಂಡವ್ರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಿಸ್ನೆಸ್ ಪರ್ಪಸ್ಗೆ ಸಾಲ ಮಾಡ್ಕೊಂಡಿರೋರು
ಅತಿ ಕಡಿಮೆ. ಬಟ್ ಬಿಸ್ನೆಸ್ ಲಾಸ್ ಆಗಿ ಸಾಲ ಆಗಿರೋರು ಅತಿ ಕಡಿಮೆ, ಅರ್ಥ ಆಯ್ತಾ. ಬಟ್ ಈ ಮದುವೆಗಳಾಗಿರ್ಬೋದು, ಫಂಕ್ಷನ್ಸ್ಗಳಾಗಿರ್ಬೋದು, ಕೆಲವೊಂದು ಶುಭ ಸಮಾರಂಭಗಳಿಗೇ ಒಂದು ಹಣವನ್ನು ಯಾವ ಥರ ಬಳಸ್ಕೊಳ್ತಾರೆ ಅಂದರೆ ಸಾಲ ಮಾಡಿ ಒಂದು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಸಾಲದ ಸುಳಿಯಲ್ಲಿ ಮತ್ತೆ ತಗಲಾಕೊಳ್ತಾರೆ, ಅರ್ಥ ಆಯ್ತಾ. ಇದು ಒಂದು ನಮ್ಮ ಜನರು, ಸಾಮಾನ್ಯ ಜನರು ಮಾಡುವಂಥ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಜನ ಮಾಡುವಂಥ ಸರ್ವೇ ಸಾಮಾನ್ಯವಾದಂತಹ ಒಂದು ತಪ್ಪು ಅಂತಲೇ ಹೇಳ್ಬೋದು. ನೀವೇನಾದರೂ ಲೋನ್ ತೊಗೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಒಳ್ಳೆಯ ಉದ್ದೇಶ, ಅರ್ಥ ಆಯ್ತಾ. ನಿಮಗೆ ಬಿಸ್ನೆಸ್ಸಲ್ಲಿ ಲೆಕ್ಕಾಚಾರ ಹಾಕಿ ನೀವು ಲೋನನ್ನು ತೊಗೊಳ್ತೀರಾ, ಅದನ್ನು ಯಾವ ರೀತಿ ತೀರಿಸೋದು ಅಂತ ನಿಮ್ಗೆ ಗೊತ್ತಿರ್ತದೆ. ಒಂದು ಪಕ್ಷ ನಿಮಗೆ ಬಿಸ್ನೆಸ್ ಲಾಸ್ ಆದರೆ ಯಾವ ರೀತಿ ತೀರಿಸ್ಕೊಳ್ಬೇಕು, ಏನೆಲ್ಲ ಒಂದು ಮಾರಾಟವನ್ನು ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಒಂದು ಐಡಿಯಾ ಇರ್ತದೆ, ಅರ್ಥ ಆಯ್ತಾ. ಬಟ್ ಆದರೆ ಮದುವೆ ಮಾಡಬೇಕಾದ್ರೆ ನೀವು ಲೋನ್ ತೊಗೊಳ್ತೀರಾ ಅಂದರೆ ದಯವಿಟ್ಟು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಂಡು ಲೋನನ್ನು ತೊಗೊಳ್ಳಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸಿಕ್ಕಾಪಟ್ಟೆ ವೆರಿ ಇಂಪಾರ್ಟೆಂಟ್, ಮನೆ ನಡೆಸೋದಕ್ಕೆ ದಯವಿಟ್ಟು ಲೋನನ್ನು ತೊಗೊಳ್ಳೋದಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ. ಯಾಕೆಂದರೆ ಈಗ ನೀವು ತೊಗೊಂಡು ಇಮಿಡಿಯೇಟ್ಲಿ ಒಂದು ತಿಂಗಳಲ್ಲಿ ಖರ್ಚು ಮಾಡ್ಕೊಬಿಡ್ತೀರ. ಬಟ್ ಅದನ್ನು 1 ವರ್ಷ 2 ವರ್ಷ ಮಿನಿಮಮ್ ತೀರಿಸ್ಬೇಕಾಗುತ್ತೆ. ಮಿನಿಮಮ್ ಆದರೂ 1 ಲಕ್ಷಕ್ಕೆ 5,500 ಮಿನಿಮಮ್ ಪೇ ಮಾಡಿಸ್ಕೊಳ್ತಾರೆ. ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು, ಅರ್ಥ ಆಯ್ತಾ. ಯಾಕೆಂದರೆ ಈ ಥರ ಸಮಸ್ಯೆಗಳು ನಮ್ಮ ಸುತ್ತಮುತ್ತನೇ ದಿನಕ್ಕೆ ಹಲವಾರು ಜನರು ಈ ಥರ ಪರದಾಡ್ತಿರ್ತಾರೆ. ಲೋನನ್ನು ತೊಗೊಂಡು ಅದನ್ನು ತೀರಿಸೋದಕ್ಕಾಗ್ದೇನೆ ಈ ಥರ ಒಂದು ಸಮಸ್ಯೆಗಳು ಸರ್ವೇ ಸಾಮಾನ್ಯ, ಅರ್ಥ ಆಯ್ತಾ. ಈ ಥರ ಒಂದು ವಿಚಾರಗಳಿಗೆ ಲೋನನ್ನು ತೊಗೊಳ್ಳೋದನ್ನು ದಯವಿಟ್ಟು ಸ್ಟಾಪ್ ಮಾಡಬೇಕಾಗುತ್ತೆ. ಅದ್ರ ರೀತಿ ಈ ಲೋನ್ಗಳನ್ನು ತೊಗೊಳ್ಳೋದು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇದನ್ನು ದಯವಿಟ್ಟು ಫಾಲೋ ಮಾಡಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.